ಯವ್ವ ನಾವು ಬರುದಿಲ್ಲ, ಸುಮ್ಮನೆ ನಮಗೆ ಕಿರಿಕಿರಿ ಮಾಡಕ್ ಹೋಗ್ಬೇಡ. ಹಂಗಂದ್ರೆ ಹೆಂಗ್ಲ? ಸಿಕ್ಕಿತ್ತ ಸರ ಸಿಕ್ಕತಿ, ಕದ್ದಿದ್ದ ಸರ ಸಿಕ್ಕತಿ. ಊರ್ ಬಿಡಾಡಿ ಮಾಡು ಮೋಸ ಮಾಡಿಬಿಟ್ಲಲ್ಲ ಆಕಿ ನನಗೆ. ನಾ ಏನು ಮಾಡಲಿ? ನೀ ನನ್ನ ಮ್ಯಾಗ ಇಷ್ಟ ಹರಡ್ತಿಯಲ್ಲ, ತಾಯಿ ಅನ್ನೋದು ಇಟ್ರ ಬೇಡ ಅನ್ಲ ನಿನಗೆ. ಅಲ್ಬೇ ನೀ ನನ್ನ ಮ್ಯಾಗ ಹರಡ್ತಿ ಅಂತ ಕೇಳ್ತಿಯಲ್ಲವ ನೀನು ನಮಗೆ. ನಾವ ನಿನ್ ಕೂಡ ಜಗಳ ಮಾಡಿದ್ದು ಬಂದಿದ್ವೇ ಇಲ್ಲ ನಾವು, ಬ್ಯಾಡಿದ್ನೆಲ್ಲ ಮುಂದುವರ್ಸೋದಂತೇಳಿ. ನೀನು ಉಲ್ಟಾ ಅದು ಯಾರ ಕದ್ದಿದ್ದು ನಿನಗೆ ಹಂಗಾರ ಆಕಿ ಶಿವಕ್ಕೆ ಮಾಡ್ಯಾಳ ಅನ್ನೋದು ನಿನಗೆ ನಂಬಿಕೆ ಇಲ್ಲ. ನಿನಗೆ ಆಕಿ ಮಾಡಲ್ಲ ಅಂತಂತ ಅಂದ್ರೆ ಆಕಿ ಮ್ಯಾಗಿರೋ ನಂಬಿಕೆ ಸೊಸಿ ಮ್ಯಾಗಿಲ್ಲ ನಿಮಗೆ. ಆಮೇಲೆ ಮಾಟ ಮರಡಿ ಮಾಡಿಸೋದು ಇಂಥದಕ್ಕೆಲ್ಲ ನೀವು ಹೋಗಿ ಅಂದ್ರೆ ನಂಗೆ ಬ್ಯಾಡ ಅನ್ಸಕತ್ತೇವ. ನಾವು ಬರಲ್ಲ, ಸುಮ್ಮನೆ ನಾವು ಇಲ್ಲಿರ್ತೇವೆ, ತಿಂಗಳ ಏನು ನಿಮಗೆ ಕೊಡ್ತೇವೆ ಅಂತ ಹೇಳೇವಿ, ಮುಗಿದೋತು. ನೋಡ್ಪ, ನಿನ್ನ ರೊಕ್ಕ ನಮ್ಗೆ ಮುಖ್ಯ ಅಲ್ಲ, ನೀ ಮುಖ್ಯ, ನಿನ್ನ ಹೆಂಡತಿ ಮುಖ್ಯ. ಅರ್ಥ ಮಾಡ್ಕೊ. ಏನು ಮಗನ ಬಿಟ್ಟು ನಾವು ಎಷ್ಟು ದಿನ ಅಂತಿರುವುದು? ಅದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಹಂಗೆ ಮಾಡಕ್ಕೆ ಹೋಗ್ಬೇಡ. ಸಿಟ್ಟು ಬಂದೈತಿ ನನಗೆ ಅರ್ಥ ಆಕತಿ. ಹಂಗಂತೇಳಿ ಈಗ ಈ ಹೊತ್ನ್ಯಾಗ ನೀನು ಹಿಂಗೆ ಮಾಡ್ಕೊಂಡು ಕುಂದ್ರದು ಯಾಕೋ ನಂಗೆ ಸರಿ ಅನ್ನಿಸ್ವಲ್ತು. ಬಾ ಒಟ್ಟು ಮತ್ತು ತಂದೆ ತಾಯಿಗೆ ನೀ ಆಸರ ಆಗ್ಲಾರ್ದು ಇನ್ಯಾರಾಗ್ಬೇಕು? ಅಯ್ಯ ತಂದೆ ತಾಯಿಗೆ ಆಸರ ಆಗೇನಲ್ಲಪ್ಪ. ರೊಕ್ಕ ಕೊಡ್ತೇನೆ ಅಂತ ಹೇಳಿ ನಾನು ತಿಂಗಳ ಪಗಾರ. ಆಮೇಲೆ ನನಗೆ ಯಾಕೆ ಬರಕ್ಕೆ ಮನಸ್ಸಿಲ್ಲಪ್ಪ. ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲೇ ನೋಡಿದ್ರೆ ಅವ್ವ ಈಗ ಹಿಂಗೆ ಅಂತಾಳೆ, ಇನ್ನೊಟ್ಟೊತ್ತಿಗೆ ಮತ್ತೆ ಆಕಿನೇ ತಲೆಯಾಗಿ ಏನು ತೈತೈತೆ ಹಂಗೆ ಆಕಿ ಜಗಳ ಮಾಡ್ಕೊಂಡು ನಿಂದಿರ್ತಾಳೆ. ನಾ ಏನು ಹೊತ್ತೊಂಡ್ರೆ ನಾ ಅತಿ ಸುಸಿ ಜಗಳನ ನೋಡ್ಕೊಂಡು ಕುಂದ್ರಲೇನ? ಬೇರೆ ಏನು ಕೆಲಸ ಬಗ್ಸಿ ಇಲ್ಲ ನನಗೆ. ಅದಕ್ಕೆ ನನಗೆ ಇದ ನೋಡಿ 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 ಸಾಕಾಗ್ಬಿಟ್ಟಪ್ಪ. ಅದಕ್ಕೆ ನಂಗೆ ಮನಸ್ಸಿಲ್ಲ ಬರಾಕ. ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ಅನ್ಬೇಡ್ಲ. ಇಲ್ಲ ಅಳಯ್ಯಪ್ಪ, ನಾ ಜಗಳ ಮಾಡೋದಿಲ್ಲ. ನಿಮ್ಮಿಬ್ರು ಕೂಟು ಯಾಕೆ ಹಂಗೆ ಮಾಡ್ತೀರಿ? ಬರ್ರಿ. ಏನು ಅಯ್ಯೋ ದೇವ್ರೆ, ಆಗಿದ್ದಕ್ಕೇನು ಕ್ಷಮೆ ಅನ್ನೋದೇ ಇಲ್ಲಂದ್ಲ. ನಾ ಇಷ್ಟಕ್ಕೆ ನಾನಾರ ಯಾಕೆ ನೀನು ತಪ್ಪಾತಂದು ಕೇಳ್ಕೊಬೇಕು? ನಾ ಏನಂತದ್ದು ಮಾಡೇನಿ? ನಾನು ಮಾಡ್ಸಕ್ಕೆ ಹೋಗಿದ್ದೆ ಕರೆ, ನಿನಗೆ ಮಾಡ್ಸಕ್ಕೆ ಹೋಗಿದ್ದು ನಾ ಮಾಡ್ಸಕ್ಕೆ ಹೋಗಿದ್ದ ಅಕ್ಕಿಗೆ. ನಿನಗೇನಾರ ಮಾಡ್ಸೇನ ಅದನ್ನ ಹೇಳಿ ನೀನು. ನೋಡ್ಪ ಹೆಂಗೆ ಮಾತಾಡ್ತಾಳ ಅವ್ವ. ಅಂದ್ರೆ ಆಕಿ ಜೀವಕ್ಕೆ ಬೆಲೆ ಇಲ್ಲನು? ಆಕಿ ನಾನು ಹೆಂಡ್ತಿ ಅಲ್ಲನು? ಹೌದು, ನಾ ಏನಿಲ್ಲ ಅಂದಿಲ್ಲ. ಅದು ಈಗ ಹೇಳಕತ್ತೇನಿಲ್ಲ. ಇನ್ಮ್ಯಾಗೆಲ್ಲ ಚಲೋ ತೆಂಗಿದ್ದು ಹೋಗುನಪ್ಪ. ನಾ ಏನು ಜಗಳ ಪಗಳ ಮಾಡಕ್ಕೆ ಹೋಗೋದಿಲ್ಲ, ಚಂದಾಗಿರುನಂತ ಅಂತ ಹೇಳಿದ್ನೇ ಇಲ್ಲ. ಜಗಳ ಮಾಡೋದಿಲ್ಲ ಅಂತ ಹೇಳಿಂದು ಮತ್ತೇನು ನಿಂದು? ಏನಾರ ಮಾಡ್ಕೋರಿ ಗಂಡ ಹೆಂಡ್ತಿ. ನಾ ಯಾಕಂತ ಕೇಳಕ್ಕೆ ಹೋಗೋದಿಲ್ಲ, ಬರೋ ಅನ್ನ ಅಕ್ಸರ್ ಬಿಡೋದಿಲ್ಲ. ಬಾ ಒಲ್ಲೆ ಅನ್ನಕ್ಕೆ ಹೋಗ್ಬೇಡ. ಬಾ, ನಮ್ಗೆ ಯಾರು ದಿಕ್ಕು? ನೀನ ದಿಕ್ಕಲ್ಲ. ಯಾಕೆ ಯಾರ್ದ ಮನ್ಯಾಗ ಅಬ್ಬೆಪ್ಯಾರ ಇದ್ದಂಗೆ ಇರ್ತಿ? ಹ್ಞೂಪ್ಪ, ನಮ್ದು ದೇವ್ರ ಸಾಕಷ್ಟು ಐತಿ. ನಮಗೂ ಹೊಲ ಮನಿ ಎಲ್ಲ ಐತಿ. ನಾವು ಯಾಕೆ ಇನ್ನೊಬ್ರಿಗೆ ಕೈ ಚಾಚ್ಬೇಕು? ಮಗ ಮನ್ಯಾಗಿರ್ಬೇಕು. ಆದರೂ ಏನಪ್ಪ, ನಂಗೆ ಯಾಕೆ ಬರೋಕೆ ಮನಸ್ಸಿಲ್ಲ. ಈಗ ಸುಮ್ಮನೆ ತಣ್ಣಗೆ ನಿಮ್ಮ ಪಾಡಿಗೆ ನೀವು ನಮ್ಮ ಪಾಡಿಗೆ ನಾವು ಅದೀವಿ. ಈಗ ಅಲ್ಲಿ ಬರತ್ಲೆ ಮತ್ತು ಹಂಗೆ ಸಣ್ಣ ಒಂದೊಂದು ಎಬ್ಸ್ಕೊಂತ ಊರಾಗ ಮಾರಿ ತಿರ್ಕೊಂಡು ಈಗೇನೋ ಬಂದೇವಿ ಅಲ್ಲಿಂದ. ಮೊನ್ನೆ ಅವತ್ತು ಬಂದ್ವಿ, ಮತ್ತೆ ಜಗಳ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಪುಣ್ಯಕ್ಕೆ ಮನೆ ಇತ್ತು, ಚಲೋ ಆಯ್ತು. ಯಾರಿಗಾರು ಕೊಟ್ಟಿದ್ರು ಅಂದ್ರೆ ಮತ್ತೊಂದು ಕಡೆ ಹೋಗ್ಬೇಕಿತ್ತು ಹುಡ್ಕೊಂಡು. ಈಗ ನಾಳೆ ಬರ್ತೇವೆ, ಮತ್ತೊಂದು ದಿನ ನಿಮ್ಮ ಮನ್ಯಾಗಿರೋದು, ಮತ್ತು ಅದರ ಅಡಿ ಅವಂದು ಉಟ್ಕೊಂಡು ಸುಟ್ಟರು ಹೋಗಲ್ಲ ಅನ್ನಂಗೆ. ಆಮ್ಯಾಗ ಅದು ಆ ಥರ ಈ ಥರ ಅಂತ ಮತ್ತೊಂದು ಅಡಿ ಎಬ್ಸ್ಕೊಂಡು ಒಳ್ಳೆ ಬಂದ್ವಿ ಅಂದ್ರೆ ಮನೆ ಇರ್ತತಾನೆ ಇಲ್ಲಿ, ಮತ್ತೆ ಎಲ್ಲಿ ಹುಡ್ಕೊಂತ ಹೋಗುನು. ಹಂಗೇನು ಆಗುದಿಲ್ಲ ಬಾರ್ಲ. ನಾ ಎಲ್ಲ ಹೇಳೇನಿ ಆಕಿಗೆ ತಿಳಿಸಿ. ಆಕಿನೂ ಭಾಳ ನೊಂದು ಬಿಟ್ಟಾಳ. ನಾ ಮಾಡಬಾರ್ದಾಗಿತ್ತು ಈ ತಪ್ಪ ಅಂತ ಆಕಿಗೂ ಅನ್ಸೈತಿ. ಏನು ಅದನ್ನ ಬೆಳೆಸ್ಕೊಂತ ಹೋಗುದನ್ಲ ಮತ್ತೆ. ನೋಡಪ್ಪ, ವಿಚಾರ ಮಾಡಿ ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ವಿಚಾರ ಮಾಡು. ನಾಳೆರ ನಾಡ್ದಾರ ಬರ್ಬೇಕು ಅನ್ಸಿದ್ರೆ ಬರ್ರಿ, ವಿಚಾರ ಮಾಡಿಂದ ನಾವು ಹೋಗ್ತೇವೆ. ನಿಂತು ನೀರು ಕುಡಿಯಾಕು ನಮಗೂ ಮನಸ್ಸು ಆಗವಲ್ತು. ಮಗಗ ಬೇಡಾಗೆ ಬಂದಮೇಲೆ ಇನ್ನು ಸೊಸಿಗೆ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಕೇಳೋದ್ರಾಗ ಅರ್ಥ ಏನೈತಿ? ನೋಡ್ದೇನಪ್ಪ, ಒಂದು ಮಾತಾರ ಅವ್ವ ಬಾರ್ವಾ ಮನೆಗೆ ಅಂತೇಳಿ ಕರೆದ್ಲನಕ್ಕಿನ್ನ. ನನಗೆ ಬಳ್ಳ ನೀನು ಎಂತಿ ಕರ್ಕೊಂಬಾ ನೀ ಬಾ, ನೀನು ಎಂತಿ ಕರ್ಕೊಂಬಾ ನೀ ಬಾ ಅಂತೇಳಿ ಒಂದು ಮಾತಾರ ಆಕಿಗೆ ನೇತ್ರಾಗ ಹೊಳ್ಳಿ ಕಡೆ ಒಂಚೂರು ಬಾರ್ವಾ ನಿನ್ನ ಗಂಡಿಗೆ ಹೇಳು ಅಂತ ಅನ್ಬೇಕು. ಆಕಿ ಹೇಳೋದಿನ ನಾ ಹೇಳೋದಿಲ್ಲ. ನಾ ಹೇಳ್ತೇನೆ ತಗೋ. ನೀ ಹೇಳೋದಲ್ಲಪ್ಪ, ನೀ ಜಗಳ ಮಾಡ್ತಿದ್ದೇನ ಆಕಿ ಕೂಟ? ಅವು ಅಲ್ಲನ ಜಗಳ ಮಾಡ್ತಿದ್ದಿದ್ದು. ಈಗ ಅದಾಗಲಿ ಬಿಡು, ಹೋಲೆ ತಗ್ಸುಳ್ಳ ಅವಳ ಬಳ ಅದನ್ನ ಮಾತಾಡಿ ಉಪಯೋಗ ಇಲ್ಲ. ಈಗ ನಮ್ಗೆ ತಡಿಪ ಒಂದಿಟ್ಟು ನಾಳೆ ನಾಡ್ದು ವಿಚಾರ ಮಾಡ್ತೀವಿ, ಬರೋದು ಬಿಡೋದು. ನಾಳೆ ನಾಡ್ದು ಇನ್ನೂ ವಿಚಾರ ಮಾಡ್ತೀರಿ? ಆಯ್ತು ತೋರಿಪ್ಪ, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ರಿ. ನೋಡು, ನಾಳೆ ಏನು ಕೊಟ್ಟರು ಸಿಗ್ತಾರಲ್ಲ ತಂದೆ ತಾಯಿ, ಏನು ಕೊಟ್ಟರು ಸಿಗ್ತಾರ ಅದನ್ನು ಹೇಳಿ ನನಗೆ. ಸುಮ್ಮನೆ ಒಂದಕ್ಕೆರಡು ಇದು ಮಾಡಬೇಡ. ಬಾ ಒಲ್ಲೆ ಅಂತ ಅನ್ಕೊಂತ ಕುಂದ್ರಬೇಡ. ಆಯ್ತುಪ್ಪ, ಬರ್ತೀವಿ. ತಾಯಿ ಮಗ ಆಗಲಿಂದ ಗುಸು ಪಿಸು ಹಚ್ಚಾರ. ಏನು ಮಾತಾಡಕತ್ತಾರ ಗೊತ್ತಾಗಲ್ತಲ್ಲ. ಅಲ್ಬೇ ಈಗ ಆರಾಮದಿಯಲ್ಲ, ಬಟ್ ಆರಾಮ್ ಅನ್ಸಕತ್ತಲ್ಲ. ಬಾ 2 ದಿನ ನಮ್ಮ ಮನ್ಯಾಗ ಇದ್ದು ಬರೋವಂತ ಬಾ. ಬರ್ತೇನಪ್ಪ. ಮತ್ತೇನು ಮಾಡ್ಲ, ನನಗೂ ಇಲ್ಲೇ ಇದ್ದು ಸಾಕಾಗೈತಿ. ಹಿಂಗೆ ಕಮ್ಮಗ ಅಡುಗೆ ಮಾಡ್ತಾಳಯ್ಯಪ್ಪ, ಏನು ಮಾಡ್ತಾಳಯ್ಯಪ್ಪ. ಹೆಚ್ಚಿಗೆ ಆಗೈತೆ ಕೆಲಸ ಅಂತೇಳಿ ಏನಂಗೆ ಉಪ್ಪ ಖಾರ ಎಣ್ಣೆ ನೆಟ್ಟಿಗೆ ಏನು ಇಲ್ತೋ ಇಲ್ಲ, ನೋಡಂಗಲ್ಲ ಮಾಡಂಗಲ್ಲ, ಸುಮ್ಮನೆ ತೋಡಿ ಹಾಕಿಬಿಡ್ತಾಳೆ. ತಿನ್ಬೇಕು ನಾ ಅದನ್ನು. ಅಯ್ಯೋ ಈಕೆ ಹೆಣ ಎತ್ಲಿ, ಏನು ಸೊಕ್ಕ ಯವ್ವ ಈಕೆಗೆ. ಮನುಷ್ಯ ಸುಳ್ಳು ಹೇಳಕ್ಕೆ ಒಂದು ಇತಿ ಬೇಡ ಅಲ್ಲ. ನಮ್ಮನಿ ಲೆಕ್ಕಿಲ್ದಂಗೆ ಸುಳ್ಳು ಹೇಳ್ತಾಳೆ ನೋಡಿಕಿ. ಎಲ್ಲ ಚಂದಾಗ ಉಪ್ಪು ಮಾಡಿ ನೋಡ್ಕೊಂಡಿದ್ದಾತಿಕ್ಕಿದ. ಊರು ಹಡಿಬಿಟ್ಟಿದೇನೋ ಆಸ್ತಿ ಪಾಸ್ತಿ ಸಿಗ್ತೈತೆ ಒಟ್ಟು ಹೆಚ್ಚಿಗೆ ಅಂತೇಳಿ ಈಗ ಮತ್ತೆ ಮಗನ ಮನೆಗೆ ಹೋಗಕ್ಕೆ ತಯಾರಾಗ್ಯಾಳಲ್ಲಿಕ್ಕಿ. ಹೋಗ್ಲಿ ಮಾಡ್ತಾನೆ ಈಕಿಗೆ. ಹಂಗಾರೆ 2 ದಿನ ಬಾಯವ್ವ. ಏನ ಬರ್ತೇನಪ್ಪ, ಬರ್ತೇನೆ. ನೀನು ಏನಂತ ಹೇಳಿದ್ಲನ? ಬೇವ ಭಾಳ ಬೇಜಾರು ಮಾಡ್ಕೊಂಡ್ಲು.
ಆದ್ರೆ ಏನು ಮಾಡ್ತೀಯ ಹೇಳು ಮನ್ಯಾಗ ಅದು ಇದು ಸಣ್ಣ ಪುಟ್ಟ ಕೆಲಸ ಈ ಗದ್ದಲೊಳಗೆ ನಂಗೆ ಇಲ್ಲಿ ಬರಾಕೂ ಆಗಿಲ್ಲ ಆಕಿನ ಕರ್ಕೊಂಬರಾಕೂ ಆಗಲಿಲ್ಲ ಆಕಿನ ಅಂದ್ಲು 4 ದಿನ ಅತ್ತಿಯರನ್ನ ಕರ್ಕೊಂಬರ್ರಿ ಅಂತೇಳಿ ನಡಿ ಹಂಗಾರ ಇವತ್ತ ಹೋಗ್ಬಿಡಣ ನಿನ್ನ ಗಡ್ಯಾಗ. ಬೈಕಿನ್ಯಾಗ ಕುಂದ್ರ ಗಾವಕತ್ತೇನು ಬೇ ಅಲ್ಲ ಗಾವಕತ್ತೆ ಅಂದ್ರೆ ಸರಿ ಆತು ಇಲ್ಲ ಅಂದ್ರೆ ಹೇಳತ್ತೀನಿ. ಅಯ್ಯಪ್ಪ ಬೈಕ್ನ್ಯಾಗ ಮೊದ್ಲ ಒಂದು ಕೈ ಬರಬರಿ ಇಲ್ಲ, ಒಂದು ಕೈಯಾಗ ಹಿಡ್ಕೊಂಡು ಹೆಂಗೆ ಕುಂದ್ರಲೆಪ್ಪ ತಿದ್ಕೊಂಡಿಲ್ಲ, ಏನಾರು ಹೊತ್ಕೊಂಡು ಬಿದ್ನಿದ್ರ ಗತಿ ಏನು ನಂದು. ಬೇಡಪ್ಪ ಬೇಡ, ಒಲ್ಲೆ. ಹಂಗಾರ ಅವ ನೀ ಬಸ್ಸಿಗೆ ಬಂದ್ಬಿಡ್ತೀಯಾವೇ ನೀನು ಹಿಂದೆ ಬರ್ತೇನೆ ನಾನು. ಹ್ಞೂನಪ್ಪ ಬರ್ತೇನೆ, ಅರ್ವಿ ತುಂಬ್ಕೋಬೇಕು. ಈಗ ಆಕಿ ಮುಂದೆ ಏನಾರು ಒಂದು ಹೇಳ್ಬೇಕಲ್ಲಪ್ಪ. ಏನು ಹೇಳ್ತಿ ತಗೋ, ಎಲ್ಲ ಕೇಳಿಸ್ಕೊಂಡು ಆತು ನಾನು. ಹೇಳ್ತಾಳಂತ ಹೇಳ್ತಾಳೆ, ಇನ್ನೂ ಹೇಳೋದ್ರಾಗ ಅದಾಳ ಪುಣ್ಯಾತಿಗಿತ್ತಿ. ಅಲ್ಲ ಆದರೂ ಎಷ್ಟಾಟ ಆಡ್ತಾಳೆ ಇವ ತಾಯಿ. ಹಿಂಗಾದ್ರೆ ಹೆಂಗಂತ ಈಕಿನ್ನ ಇಂಥ ಇಸ್ಕಾತ್ಕಿ ಇಷ್ಟೆಲ್ಲ ನೋಡಿಕೊಂಡು ಮತ್ತು ಆಕಿ ನೋಡಿದ್ರೆ ಬಂದು ಒಂದು ದಿನ ಒಂದು ರೊಟ್ಟಿ ಕೊಟ್ಟಿಲ್ಲ ಕೈಯಾಗ, ಇನ್ನೂ ಅಲ್ಲೇ ಹೋಗ್ಬೇಕನ್ನೋ ತಲೆಯಾಗ ಐತಲ್ಲ ಈಕಿಗೆ. ಓ ಹನುಮಂತ ಯಾವ ಬಂದಿಲ್ಲ? ಬೆಳಗ್ಗೆ ಮುಂಜಾನೆ ಬಂದಣ್ಣ, ಮುಂಜಾನೆ ಬನ್ನಿ. ಇದು ನೀನು ಇದ್ದಿದ್ದಿಲ್ಲ ಅಪ್ಪನೂ ಇದ್ದಿದ್ದಿಲ್ಲ ಮನ್ಯಾಗ, ಮಾತಾಡ್ಕೊಂತ ಕುಂತೆ. ಈಗ ಅದಕ್ಕೆ ಊಟಕ್ಕೆ ನೀಡಿಲ್ಲ, ಉಂಡೆ ಅವನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ನೋಡು. ಹೌದಣ್ಣ, ಚಲೋ ಆತ್ ಬಿಡಪ್ಪ ಬಂದಿದ್ದಂಗಾರ. ಆರಾಮಿದೆಯಲ್ಲ ಒಟ್ಟು ಮನ್ಯಾಗ ಎಲ್ಲರೂ ಆರಾಮದಾರ? ಹುಡುಗರು ಆರಾಮದಾವ? ಹ್ಞೂ ಅಣ್ಣ ಎಲ್ಲರೂ ಆರಾಮದಾರ. ಅಂದಂಗಣ್ಣ ಅವನ್ನ ಒಂದು 4 ದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಯಾರು ಯಾರನ್ನ ಎಲ್ಲಿ ಕರ್ಕೊಂಡು ಹೋಗುದು? ಅಪ್ಪ ಆರಾಮದಿರಿ? ಈಗ ಬಂದೇನಪ್ಪ? ಈಗ ಬಂದೆ ನೋಡಪ್ಪ. ಆರಾಮಿದೆಯಲ್ಲಪ್ಪ? ಹಾಂ ಆರಾಮದೇನಪ್ಪ. ಅಪ್ಪ ಅವನ್ನ ಒಂದು 4 ದಿನ ಕರ್ಕೊಂಡು ಹೋಗ್ತೀನಿ. ಅವು ಏನೇನು ಅರಿಬಿದಾವ ಒಂದು ಸ್ವಲ್ಪ ಅದಕ್ಕೆ ನಿಮಗೆ ಹೇಳ್ತೀನಪ್ಪ, ಒಂದು ಚೀಲಕ್ಕೆ ಹಾಕಕ್ಕೆ 4 ದಿನ ಇದ್ದು ಬರೋಳಕ್ಕೆ. ಬೇಡ ಸುಮ್ಮನೆ ನಿಮ್ಗೆ ಯಾಕಪ್ಪ ತ್ರಾಸು. 4 ದಿನ 4 ದಿನ ಸುಮ್ಮನೆ ಮತ್ತೆ ಮಾಡಕ್ಕಂತ ಕುಂದಿರ್ಬೇಕು, ಆಗಂಗಿಲ್ಲ. ನೀನು ಬೇಡ ತಗೋ, ಇಲ್ಲೇ ಬಂದು ನೋಡ್ಕೊಂಡು ಹೋಗಿ ಅವಾಗ ಆಕೇನು ಬರೋದು ಬೇಡ ಮತ್ತೆ. ಹಂಗಂದ್ರೆ ಹೆಂಗಪ್ಪ? ಅಲ್ಲ ಆಕಿ ಕರ್ಕೊಂಬ ಅಂದಾಳ ಅದಕ್ಕೆ. ಅಲ್ಲ ನೀನು ಹೆಂಡ್ತಿ ಹೇಳಾರ್ದ ನೀ ಯಾಕೆ ಕೆಲಸ ಮಾಡಲ್ಲ ಅಂತ ನಂಗೆ ಗೊತ್ತು. ಅಲ್ಲ ಪಾಪ ನಾನು ಆಕಿಗೂ ಅನ್ನೋದಿಲ್ಲ. ಈಕಿ ಮೂದೇವಿ ನಡ್ಕೊಂಡಿರೋ ರೀತಿನೂ ಹಂಗೆ ಐತಿ. ಏನು ಈಕಿನೂ ಬೇಕಾದಷ್ಟು ಮನ್ಸಿಗೆ ನೋವು ಆಗೋಂಗೆ ನಡ್ಕೊಂಡಾಳ, ಅದ ಸಿಟ್ಟಿನಾಗ ಆಕೇನು ಬರೋಲ್ಲ ಅಂದ್ಲ. ಏನು ಯಾರಿಗೆ ಗೊತ್ತು, ಅದು ಬೇರೆ ಮಾತು. ನಾ ಅದೇನು ಕೇಳಲ್ಲ ಪಾಪಕ್ಕಿಗೆ ಅನ್ನಲ್ ಬಿಡು ನಾನು. ಏನು ಯಾಕಂದ್ರೆ ಸೊಸಿ ಆದ್ರೆ ನಾವು ಹೆಂಗೆ ಇಟ್ಕೊತೀವಿ ಅವು ಹಂಗಿರ್ತಾವು, ಹೌದಿಲ್ಲ? ಅಷ್ಟ ಮೊದಲು ಸೂತ್ರ ನಮ್ಮ ಕಡೆ ಕರೆಕ್ಟಾಗಿ ಇರ್ಬೇಕು. ಆದರೂ ನೀನು ಹೆಂಡ್ತಿ ನೋಡ್ಕೊತೀನಿ ಅಂದ್ಲಲ್ಲ 4 ದಿನ ಅಷ್ಟೇ ಸಾಕಪ್ಪ. ಆದ್ರೆ ಈಕಿನ್ನೇನು ಕರ್ಕೊಂಡು ಏನು ಹೋಗ್ಬೇಡ. ನೋಡು ನಾ ಸುಳ್ಳು ಹೇಳಂಗಿಲ್ಲ, ಇದ್ದಿದ್ದ ಹೇಳ್ತೀನಿ. ಪಾಪ ಚಲೋ ನೋಡ್ಕೊಂತ ಅದಾಳವ, ಚಲೋ ನೋಡ್ಕೊಂತ ಅದಾಳ, ಸುಳ್ಳು ಯಾಕನ್ಬೇಕು? ನನ್ನ ಸೊಸಿ ಈಗಿರಕ್ಕೆ ಭಾಳ ಚಲೋ ನೋಡ್ಕೊಳಕತ್ತಾಳ ಹೆಂಗಿದ್ರು. ಏನು ಈಗ ನಾವಲ್ಲಿ ಹೋದ್ರೆ ಅಕ್ಕಿಗೇನು ಬೇಜಾರಾಕತ್ತೋ ಏನು, ಹಂಗಂತ ಬಿಟ್ಟೇ ಬಿಡ್ತೀನಿ ಅಂತ ನಾನು ಅನ್ನಂಗಿಲ್ಲ. ನೋಡೋಣ ಯಾವ ಥರ ಒಂದಿನ ಬೇಕಾದ್ರೆ ಬರೋದು ಹೋಗೋದು ಮಾಡೋಣಂತ. ಈಗ ಸದ್ಯಕ್ಕೆ ಬೇಡ. ಅದಕ್ಕೆ ಮಗ ಎದಕ್ಕೆ ಬೇಜಾರಾಕತ್ತಪ್ಪ? ಅದೇನು ಬೇಜಾರು ಯಾಕೆ ಆಗ್ಬೇಕು? ನೀವು ಏನೇನೋ ಹೇಳ್ತೀರಪ್ಪ. ಅದು ಮನ್ಯಾಗ ಕೆಲಸ, ಹುಡುಗರು ಪುಡಿ ಜೊತೆಗೆ ಅವನು ನೋಡ್ಕೊಳಕ್ಕಾಗಲ್ಲ ಅಂತ. ಹ್ಞೂನ್ಲ ನನ್ಗೆ ಗೊತ್ತು, ಕೆಲಸ ಇರ್ತಾವ, ಅದಕ್ಕೆ ಬೇಡ ಅನ್ನತೀನಿ. ಏನಾಗಲ್ಲಪ್ಪ. ನೋಡಪ್ಪ ನಾ ಇನ್ನೇನು ಹೇಳಲಿ ನಿನಗೆ? ಏನ್ರಿ 4 ದಿನ ಹೋಗಿ ಬರ್ತೇನೆ ತಡ್ರಿ. ಮತ್ತೆ ಪಾಪ ಅಷ್ಟು ಆಸೆ ಮಾಡಿ ಕರೆಯತನ ಕರ್ಕೊಂಬ ಅಂದಾಳಂತಕಿನು. ನಿನಗೆ ಅವೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ತಾಯಿ ಏನ ಮಾಡಿರ್ಲಿ, ಮಾಡ್ಯಾಳ, ನಂಗೆ ಗೊತ್ತೈತಿ. ಅದೇ ನೀನೇನು ಸಣ್ಣ ಪುಟ್ಟ ತಪ್ಪೇನು ಮಾಡಿಲ್ಲ. ಅವ್ರ ಮನ್ಸಿಗೂ ಬೇಕಾದಷ್ಟು ನೋವು ಮಾಡಿ ಯಾಕೆ ಗಂಡನ ಜೊತೆಗೆ ಬಂದು ಆಕಿನೂ ನೋಡ್ಬೋದಿತ್ತಲ್ಲ. ಅವನೊಬ್ಬನ ಯಾಕೆ ಕಳ್ಸ್ಯಾಳ ಕರ್ಕೊಂಬ ಅನ್ನಕ್ಕೆ? ಯಾಕಪ್ಪ ನೀನು ಏನು ಯಾಕೆ ಬರಲಿಲ್ಲ ನಿನ್ನ ಜೊತೆಗೆ? ಅದು ಅಪ್ಪ ಅದು ಬರ್ತಿದ್ಲು, ನಾನೇ ಅವನ್ ಕರ್ಕೊಂಬರ್ತೇನೆ ತಗೋ ಅಂದೆ, ಸುಮ್ಮನೆ ಅಲ್ಲ. ನೋಡಪ್ಪ ಸುಮ್ಮನೆ ನನಗೆ ಮಾತು ಬೇಡ. ಆಕಿ ಬರುದಿಲ್ಲ, ಏನು ಬರಾಕತ್ರು ನಾ ಬಿಡುದು ಇಲ್ಲ ಈಗ ಸದ್ಯಕ್ಕೆ. ಯಾಕಂದ್ರೆ ನಿಮ್ಗೆ ಗಂಡ ಹೆಂಡತಿಗೆ ನಮ್ಮಿಂದ ತ್ರಾಸಾಗೋದು ಬೇಡ. ಪಾಪ ಇವ್ರಿಬ್ರು ಗಂಡ ಹೆಂಡತಿ ಬಂದು ಏನೋ ನೋಡ್ಕೊಳಕದಾರ, ಇರಲಿ. ಆಮೇಲೆ ಇನ್ನೊಂದು ಮಾತು ಹೇಳತ್ತೀನಿ ಕೇಳು. ಈಗ ನಿಮ್ದು ಏನು ಕೊಡೋದಿತ್ತು ಕೊಟ್ಟು ಮುಗಿಸೈತಿ. ಆಮೇಲೆ ಈಗಿರುವಂಥದ್ದೆಲ್ಲ ನನ್ನ ಸ್ವಯಾರ್ಜಿತ, ಏನು ನಿನಗೂ ಗೊತ್ತಿದ್ದಿದ್ದೆ ಐತಿ. ಅದನ್ನ ನನ್ನ ಸೇವಾ, ನನ್ನ ಹೆಂಡತಿ ಸೇವಾ ಯಾರು ಮಾಡ್ತಾರೋ ಅವ್ರಿಗೆ ನಾ ಕೊಡ್ತೇನೆ. ಅವ್ರಿಗೆ ಕೊಡ್ಬೇಕಂತ ನಾ ತೀರ್ಮಾನ ಮಾಡ್ಕೊಂಡೀನಿ. ಏನು ಈಗ ನಿಮ್ಗೆ ಬಿಟ್ಟಿದ್ದು. ನಾನೇ ನಿಮಗೆಲ್ಲ ಬಂದು ಉಪಪ್ ಮಾಡ್ರಿ ಆಸ್ತಿ ಸಲುವಾಗಿ ನಾನು ಮತ್ತೆ ಯಾರು ನೋಡ್ಕೊಳ್ಳೋದು ಬೇಡ. ಈಗ ಹೇಳಾಕತ್ತೇನೆ. ಇವರಿಬ್ರು ಪಾಪ ಅವಾಗ ನಾನು ಆಮೇಲೆ ಅಂದಿದ್ದು ಬಿಡು, ರೊಕ್ಕ ಆಸ್ತಿ ಕೊಡ್ತೇನೆ ಅಂತೇಳಿ ಆಮೇಲೆ ಅಂದಿದ್ದು. ಆದ್ರೆ ಅದಕ್ಕೆ ಮುಂಚೆನೇ ಬಂದಾರ ಇಬ್ರು ಗಂಡ ಐತಿ. ಪಾಪ ಹೇಳ್ತಿದ್ದಂಗೆ ಈಗ ಬಂದು ಆಕಿನೂ ಮತ್ತೆ ಚಲೋನ ನೋಡ್ಕೊಂಡು ಹೊಂಟಾಳ, ಏನು ತೊಂದರೆ ಏನಿಲ್ಲ ನಮ್ಗೆ. ಮತ್ತು ಯಾಕಂದ್ರೆ ಮುಪ್ಪಿನ ಕಾಲಕ್ಕೆ ಬೇಕಲ್ಲಪ್ಪ ರೊಕ್ಕ ಹಣ ಆಸ್ತಿ ಇಟ್ಕೊಂಡು ನಾವೇನು ಮಣ್ಣಾಗ ಹೋಗೋದಿಲ್ಲ. ನಮಗೂ ಒಂದು ತುತ್ತು ರೊಟ್ಟಿ ಕೊಡೋರು, ತುತ್ತು ಅನ್ನ ಹಾಕಿ ನೋಡ್ಕೊಳ್ಳೋರು, ಏನಾರ ಕಷ್ಟ ಸುಖ ಮಾತಾಡಕ್ಕೆ ಬೇಕಾದ್ರ ಮಂದಿ ಅಲ್ಲಪ್ಪ. ಅದು ಹೆಂಗಾಕೈತಪ್ಪ? ಅಲ್ಲಪ್ಪ ಮತ್ತೆ ಅಪ್ಪಂದು ಏನೈತಿ? ಮತ್ತೆ ಮಕ್ಳಿಗೆ ಬರಾಕಬೇಕು ಅದು ಕೊಟ್ಟು ನಮ್ಮ ಅಜ್ಜಾರ್ದು, ಮತ್ತು ನಮ್ಮ ಅಪ್ಪಂದು ಅಂತ ನಮ್ಗೇನೈತಿ? ಏನಿಲ್ಲ. ನೀ ಆ ಹಣ್ಣುಗಟ್ಟ ಕೊಡ್ತೀನಿ ಅಂದ್ರೆ ಹೆಂಗಿದೆ ಲೆಕ್ಕ? ಹೆಂಗಿದ್ ಲೆಕ್ಕ ಅಂದ್ರೆ ಅವ ಬಂದಾನ ಹೆಂಡತಿ ಕಟ್ಕೊಂಡು ನೋಡ್ಕೊಳಕ. ಈಗ ಜಪಾನ್ ಜತ್ನ ಮಾಡವ, ಅವ ದವಾಖಾನಿ ಪವಾಖಾನಿ ತೋರಿಸೋದು ಏನೇ ಇದ್ರು ಮಾಡೋದು ಅವ. ನಾಳೆ ಆಸ್ತಿ ಮಾತ್ರ ನಿನಗೆ ಸರಿಯಾಗಿ ಕೊಡ್ಬೇಕನ? ನೋಡು ಕೊಡೋದಿಲ್ಲ ನಾನು. ನನ್ನ ನೋಡ್ಕೊಳಕ, ನನ್ನ ಹೆಂಡತಿ ನೋಡ್ಕೊಳಕ್ ಬಂದವ್ರು ಇವ್ರಿಬ್ರಿಗೆ ಏನು ನಾ ಇವ್ರಿಗೆ ಏನು ಕೊಡ್ಬೇಕ ಕೊಡ್ತೇನೆ, ಅವ್ರಿಗೆ ಕೊಡ್ತೇನೆ ನಾನು. ಹಿರಿಯರ ಆಸ್ತಿ ಒಳಗೆ ನಿನಗೆ ಪಾಲ್ಗಡಿ ಕೊಟ್ಟಿದ್ದಾಗೈತಿ, ಇವಂಗ ನಿನಗೆ ಸರಿಗೆ ಸಮ. ನಂದದು ಸ್ವಯಾರ್ಜಿತ, ನಾ ಖರೀದಿ ಮಾಡ್ಕೊಂಡಿದ್ದು. ನನ್ನ ಮನ್ಸು ಬಂದವ್ರಿಗೆ ನಾ ಕೊಡ್ತೇನೆ. ಅದನ್ನೇ ನೀ ಕೇಳ್ತಿ. ನೀನು ಹೆಂಡ್ತಿ ನೀನು ಬಂದ್ರಿ, ಈಗ ನೀನು ಹೆಂಡ್ತಿ ಬಂದು ಮಾತಾಡ್ಸಕ್ಕಾಗಿಲ್ಲ.
ಆಯ್ತು ತಪ್ಪ ಮಾಡ್ಯಾಳಿಕಿ, ಆದ್ರೆ ಅದನ್ನ ಹೊಟ್ಟೆ ಹಾಕೊಂಡು ಇಂಥ ಟೈಮ್ನೇ ಬರ್ಬೇಕಿತ್ತು. ಮತ್ತೆ ಬಂದಿಲ್ಲ ಅಂದ್ರೆ ಹೆಂಗಿದೆ ಅರ್ಥ? ನೋಡ್ಬಾ, ನಾ ಹೇಳತ್ತೀನಿ ನೋಡೋ ಇವನ, ನಾನು ಮತ್ತೆ ನಾ ಬರೋದ್ರಕ್ಕೆ ನಾನು ನಿಂತಿ ನೀ ಕರ್ಯಾಕ್ ಹೋಗ್ಬೇಡ ಅಷ್ಟೇ. ಅಬ್ಬಾ ಮಾವರು ಕರೆಕ್ಟಾಗಿ ಹೇಳಿದ್ರು. ಅಲ್ಲಿ ಹೋಗಿ ಹಿಂದಾಗಡೆ ಹಾಕಿ ಬಿಡಾಡಿ ಏನಾರ ತಲೆಯಾಗ ತುಂಬಿ ಚಲೋ ಅದಾರ. ಆಮೇಲೆ ವಾಪಸ್ ಅಲ್ಲಿ ಇಲ್ಲಿ ಅಂತೇಳಿ ಆಗಲಿಲ್ಲ. ನಾನು ಅದೇ ಹೆದರಿಕಿತ್ತು. ಅಲ್ಲ ಎಲ್ಲ ಇಷ್ಟು ಚಂದ ನೋಡ್ಕೊಳಕತ್ತೇನಿ. ಮೊದಲು ನೋಡ್ಕೊತಿದ್ದೆ, ಆಸ್ತಿ ಕೊಡ್ತಾರೆ ಅಂದಮೇಲೆ ಇನ್ನೂ ಚೆಂದಾಗೆ ನೋಡ್ಕೊಳಕತ್ತೇನೆ. ಮತ್ತೊಟ್ಟು ಇನ್ನೇನು ಇವ್ರು ತಿಂಡಿ ಅಲೋಕಳಂತ ಅಲ್ಲೇ ಎಂಥ ಸಿಟ್ಟು ಬರ್ತೈತಿ ಅಂದ್ರೆ ನನಗರ ಏನು ಅನ್ಲಿ ಏನು ಬಿಡ್ಲಿ ಅನ್ನಂಗಾಗೈತಿ. ಅಪ್ಪ ನೀ ಮಾಡ್ತಿರೋ ಸರಿ ಇಲ್ಲಪ್ಪ, ಬರ್ತೀನಿ, ನಾನು ಹಿಂದಿ ಕರ್ಕೊಂಬರ್ತೀನಿ. ಏನಕ್ಕೆ ಇವ್ನು ಹೆಂಡ್ತಿ ದೊಡ್ಡ ಆಫೀಸರ್ ಬಂದುಬಿಡ್ತಾಳೆ ಓಡಿ. ಏನು ಪೊಲೀಸ್ ಆಫೀಸರ್ ನೋಡು, ಬಂದ ಕೇಳ್ಕೊಂಡು ಹೋಗ್ಬಿಡ್ತಾಳೆ, ಜೈಲಿಗೆ ಹಾಕಿಬಿಡ್ತಾಳೆ. ನಮ್ಮನ್ನು ಹೋಗಿ ಕರ್ಕೊಂಬರಾಗ ತಿರ್ಬೋಕ್ಯಾರ ಮಾಡೋದು ಏನೈತಿ. ನಮ್ಮ ಅತ್ತೆ ಐತಲ್ಲ ಇದು ಊರು ತಿರುಪಾಟಿಗೇಡಿ ಇದು ಮಾಡೋದಾರೆ ಏನೈತಿ. ನಮ್ಮ ಮಾವಾರ ಮಾತಂದ್ರೆ ಮಾತ. ಅಲ್ಲ ಏ ವಿಭರ್ಷಿ ಮಕ್ಕದಕ್ಕೆ ಅವ ಕರ್ಯಾಕತ್ರ ಹೊಕ್ಕನಂತೀಯ, ನೀನ್ ಹೆಂಡ್ತಿ ಬಂದಿಲ್ಲಲ್ಲ ಅಲ್ಲಿಂತ ಕರ್ಯಾಕಳ್ಸಾಳನ್ನ, ಯಾಕ 4 ದಿನ ನಾನ ಬರ್ಬೇಕನ್ನ, ನಿಮಗ್ ಬರಕಾಗೋದಿಲ್ಲನ ಅಂತ ಕೇಳ್ಬೇಕ ಬೇಡ ನೀನು. ಆರಾಮಿಲ್ದಂಗ ದವಾಖಾನಿ ಬಿದ್ರು ಬಂದು ನೋಡ್ಕೊಂಡು ಹೋಗಿಲ್ಲ ಅವ್ರು, ಇವ್ರಿಬ್ರು ಬಂದು ನೋಡ್ಕೊಂಡು ಹೋಗ್ಯಾರ. ಈಗ ಹೇಳ್ತಿದ್ದಂಗ ಓಡಿ ಬಂದಾರ ಸೇವಾ ಮಾಡಕ್ಕೆ. ಇದನ್ನ ಬಿಟ್ಕೊಟ್ಟು ಮತ್ತೆ ಅಲ್ಲಿ ಓಡಿ ಹೊಂಟಿಯ ನೀನು? ಇಲ್ಲೋಡ, ಹರ್ಷದ ಕೂಳ್ ನಂಬ್ಕೊಂಡು ವರ್ಷದ ಕೂಳ್ ಮರಿಬೇಡ, ಅರ್ಥ ಮಾಡ್ಕೋ. ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಗೊತ್ತಾಕತೇ ಇಲ್ಲ ನಿನ್ಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೇಳಿ. ಹಿಂಗೆ ಹೋದ್ರೆ ಏನಾಕತಿ, ಏನು ಅನ್ಕೊಂತಾರ ಅಷ್ಟರ ಬೇಡ ನಿನಗ. ಅದು ಅಲ್ಲದೆ ಸ್ವಾಭಿಮಾನ ಅನ್ನೋದು ಐತೆ ಇಲ್ಲ ನಿನಗ, ಒಲ್ಲೆ ಅನ್ಬೇಕ್ ನೀನು. ಏನ ಮಗ ಪ್ರೀತಿಯಿಂದ ಕರೆದ್ನಲ್ಲ ಅಂತೇಳಿ ಹ್ಞೂ ಅನ್ನಾಗ್ತಿದ್ದೆ. ಪ್ರೀತಿ ಉಕ್ಕಿ ಹರಿದ್ಬಿಟ್ಟೈತಿ, ಏನ ತಡ್ಕೊಳಕ್ ಆಗೋಲ್ತು. ತಣ್ಣಗ ತಿಂದು ಎದ್ದೇಳು, ತಿಂದು ಬಿದ್ದಾಡು.